ಹರಿ ಓಂ ಎಲ್ಲೋಕ್ಕೂ ನಮಸ್ಕಾರ. ಎಲ್ಲೋ ಆರಾಮಾಗಿದ್ದೀಯೇಳು ಅನ್ಕೋತಾ ಇದ್ದೆ. ನಾನು ಶ್ವೇತಾ. ಇವತ್ತು ಬೆಳಗ್ಗಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೆ. ಇವತ್ತೊಂದು ಇಂಟರ್ವ್ಯೂ ವಿಡಿಯೋಗೆ ಹೋಪಾಳಿ ರೆಡಿಯಾಗಿ ಹೊರಟಿದ್ದೆ. ಈಗ 7:30 7:20 ಸುಮಾರು ಆಗ್ತಾ ಇದ್ದು. ಸೊ ಬಸ್ಸಿಗೆ ಹೋಪಾಳಿ ಯಲ್ಲಾಪುರದ ಹತ್ರ ಅವ್ರ ಮನೆ, ಹಾಗಾಗಿ ಬೆಳಗಿನ ಬಸ್ಸಿಗೆ ಸ್ವಲ್ಪ ಆಮೇಲೆ ಪೇಟೆ ಕೆಲಸನೂ ಮಾಡ್ಕೊಂಬ್ಲಾಗ್ತೇಳಿ ಹೊರಟಿದ್ದೆ. ಈಗ ಅಪ್ಪ ಮನೇಲಿ ಇದ್ದಿದ್ರಿಲ್ಲ, ಹಾಗಾಗಿ ನಂಗೆ ಇವತ್ತು ಬಸ್ಸೇ ಗತಿ. ಸೊ ಇವಾಗ ಹೊರಡ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದ್ದೆ, ಯಾರನ್ನ ಮೀಟ್ ಮಾಡ್ತಾ ಇದ್ದೆ, ಆ್ಯಂಡ್ ನೆಕ್ಸ್ಟ್ ನನ್ನ ಸಾಧಕರ ತೇರು ಕಾರ್ಯಕ್ರಮದಲ್ಲಿ ಯಾರು ಬತ್ತಾ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೆ. ಹಾಗೆ ಇವತ್ತು ಏನೇನು ಆಗ್ತು ಹೇಳು ವೀಡಿಯೋನು ನಾನು ಎಲ್ಲನೂ ಇದರಲ್ಲಿ ಶೇರ್ ಮಾಡ್ತೆ. ನಿನ್ನೆಷ್ಟೇ ಮಳೆ ಬಂದಿತ್ತು ನೋಡಿ. ಇವತ್ತು ಮಳೆ ಇದ್ದೇನು ಹೆಚ್ಚಾಗಿ ಅಂತಂದರೆ ಇವಾಗ ಮೋಡ ನೋಡಿ. ಇಲ್ಲಾಂತಂದರೆ ಈಗ 7:15 ಅಂದ್ರೆಲ್ಲ ಬಿಸಿಲು ಬಪ್ಪು ಟೈಮು, ಎಲ್ಲರ ಮನೇಲೂ ಹಪ್ಪಳ ಮಾಡೋ ಟೈಮು. ನಾನು ಮೊನ್ನೆ ಎಲ್ಲ ಹಪ್ಪಳ ಮಾಡಿದೆ, ಅಂದರೆ ಹಪ್ಪಳ ಹಿಟ್ಟು ಬೀಸಿ ಅದನ್ನು ಮತ್ತೆ ವಾಪಸ್ ಕಚ್ಚಿಗೆ ಹಾಕಿದ್ದು. ಅಂತಂದರೆ ಬಿಸಿಲೇ ಬಂದಿಲ್ಲ, 2 ದಿನದಿಂದ ಮಳೆ ಬರ್ತಾ ಇದ್ದಿತ್ತು. ಹಾಗಾಗಿ ನೋಡುವ ಇವತ್ತಿನ ದಿನ ಏನೇನು ಆಗ್ತು ಹೇಳಿ ನಾನು ಅಪ್ಲೋಡ್ ಮಾಡ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಬಾಲ ಯೂಟ್ಯೂಬ್ ಚಾನಲ್. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಂಗೆ ಓಕೆ ಆ ವಿಡಿಯೋ ಸಿಕ್ತು. ಕೆಲವ್ರು ಹೇಳ್ತಾ ಇರ್ತಿ ಆ ವಿಡಿಯೋ ನಂಗೆ ಹೋಗಿ ಸಿಕ್ಕಿದ್ಲೆ, ಈ ವಿಡಿಯೋ ನಂಗೆ ಹೋಗಿ ಸಿಕ್ಕಿದ್ಲೆ ಹೇಳಿ. ಅಂತಂದರೆ ನಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹೋದರೆ ಆ ವಿಡಿಯೋಗಳು ನಿಂಗೆ ಹೋಗಿ ಸಿಕ್ಕಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೆ. ನಿಂಗಳನ್ನು ಕರ್ಕೊಂಡು ಹೋಗ್ತೆ. ಇವತ್ತು ರವಿವಾರ ಮತ್ತೆ ನೋಡ ಯಲ್ಲಾಪುರ ಸಂತೆನೂ ತಿರುಗ್ಲಾಗ್ತಾ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಟ್ರಾವೆಲ್ ಮಾಡಕ್ಕಾದ್ರೆ ಈ ತರ ತಣ್ಣಗಿನ ವಾತಾವರಣ, ತಣ್ಣ್ ಗಾಳಿ ಜೊತೆಗೆ ವಿಂಡೋ ಸೀಟ್ ಅಂತೂ ಸಿಕ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ವನ ಅಂತ ಅನಿಸ್ತು. ಅದ್ರಲ್ಲೂ ನಮ್ಮೂರ್ನ ರಸ್ತೆ ಅಂತೂ ಅಂಕುಡೊಂಕು ಹಾದಿ, ಅಚ್ಚಿಗಿಚ್ಚಿಗೆ ದೊಡ್ಡ ಕಾಡು ಮಧ್ಯದಲ್ಲಿ ನಮ್ಮ ಪ್ರಯಾಣ ಸಾಗ್ತಾ ಇದ್ರೆ ಒಂಥರ ವಿಶೇಷವಾದಂತಹ ಅನುಭೂತಿ. ಈ ಪ್ರಯಾಣ ಇದು ಮುಗಿಯದೇ ಇರ್ಲಿ ಅಂತ ಅನ್ನಿಸುವಂತಹ ಒಂದು ಭಾವ ನಮ್ಮೊಳಗೆ ಉಂಟಾಗ್ತು. ಸೊ ನಾನು ಹೋಗ್ತಾ ಇದ್ದಾಗ ಇದೇ ತರಹದ ವಾತಾವರಣ ಇದ್ದಿತ್ತು, ಜೊತೆಗೆ ಸಣ್ಣದಾಗಿ ಮಳೆ ಶುರುವಾಯ್ತು. ಯಲ್ಲಾಪುರಕ್ಕೆ ಬರುವಷ್ಟೊತ್ತಿಗೆ ಮಳೆ ಎಲ್ಲ ಕ್ಲೀನ್ ಆಗಿ ವಾತಾವರಣನೂ ಚೊಕ್ಕಾಗಿತ್ತು. ನನಗೆ ಇಲ್ಲಿಂದ ಮುಂದೆ ನಾನು ಯಾರ ಮನೆಗೆ ಹೋಗ್ತಾ ಇದ್ನೋ ಅವ್ರ ಮನೆ ತನಕ ನಂಗೆ ಬಸ್ಸಲ್ಲಿ ಹೋಗೋಕ್ಕಾಗಿತ್ತು. ಹಂಗಾಗಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಎಸ್, ನಾನೀಗ ಬಂದದ್ದು, ನಿಮ್ಗೆ ಇವರ ಫೋಟೋ ನೋಡಿದ ಹಾಗೆ ಗೊತ್ತಾಗ್ಬಿಡ್ತು ಅನ್ಕತ್ತೆ, ಸತೀಶ್ ಯಲ್ಲಾಪುರಹಳ್ಳಿ. ಸದ್ಯಕ್ಕೆ ಇವರು ಕಿರ್ವತ್ತಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದ. ಮುಂಚೆ ಬಿಸ್ಗೋಡಲ್ಲಿ ಇದ್ದಿದ್ರು. ನನ್ಗಂತೂ ಇವ್ರು ತುಂಬಾ ಆತ್ಮೀಯರು. ಅಂದ್ರೆ ಮುಖ ಪರಿಚಯ ಇಬ್ಬರಿಗೂ ಇದ್ದಿತ್ತಿಲ್ಲ, ಆದ್ರೆ ಫೋನ್ ಮಾಡಿ ಈ ತರ ಒಂದು ಕಾರ್ಯಕ್ರಮ ಇದ್ದು ನಿಮ್ದೊಂದು ಇಂಟರ್ವ್ಯೂ ಕೊಡ್ಲಾಗ್ತಾ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ಬಾ ಅಂತ ಹೇಳಿದ್ರು. ಮತ್ತೆ ತುಂಬಾ ಆತ್ಮೀಯವಾಗಿ ಮಾತಾಡಿದ್ರು ಇವರು ಸತೀಶ್ ಯಲ್ಲಾಪುರ ಅವರು. ಅವ್ರ ಮನೇಲಿ ಸುಮಾರು ನಾನು 1-2 ತಾಸೇನೋ ಇದ್ನೇನೋ ಅಷ್ಟೇ. ಅವ್ರ ಹೆಂಡತಿ ವಾಣಿ ಅಂತ, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಚಾ ಕುಡ್ದು ಚೀಪ್ಸ್ ತಿಂದು ಮನೆಯೆಲ್ಲ ಒಂದ್ ರೌಂಡ್ ಸುತ್ಕೊಂಡು ಅವರ ಪ್ರಶಸ್ತಿಗಳನ್ನ, ಅವರ ಪುಸ್ತಕಗಳನ್ನ ಅದೆಲ್ಲ ನೋಡ್ಕೊಂಡು ಅವ್ರ ಜೊತೆಗೆ ಮಾತಾಡ್ಕೊಂಡು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಸುಮಾರು ಒಂದು 11 ಗಂಟೆ ಆಗಿತ್ತೇನೋ. ಆಮೇಲೆ ಅವರೇ ನನ್ನನ್ನ ಯಲ್ಲಾಪುರ ತನಕ ಬಂದು ಬಿಟ್ಟೋದ್ರು. ಯಲ್ಲಾಪುರದಿಂದ ಹೆಚ್ಚೇನ್ ದೂರ ಆಗ್ತಿಲ್ಲ ಇವ್ರ ಮನೆ, ಒಂದು 10 ನಿಮಿಷ ಅಷ್ಟೇ ಯಲ್ಲಾಪುರ ಪೇಟೆಯಿಂದ. ಹಂಗಾಗಿ ಅವ್ರು ನಾನೇ ಬಿಡ್ತೆ, ಮತ್ತೆ ಬಸ್ಸಿಗೆ ವೇಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಪೇಟೆಯಲ್ಲಿ ನನಗೆ ಸ್ವಲ್ಪ ಪಾರ್ಸಲ್ ಎಲ್ಲ ತಗೊಂಬೋದಿತ್ತು. ಮೀಶೋದಿಂದ ಒಂದಷ್ಟು ಆರ್ಡರ್ಸ್ ಹಾಕ್ದಿದ್ದೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬತ್ತ ದಾರಿಲಂತೂ ಫುಲ್ ಮಾವಿನ ಹಣ್ಣಿಂದೇ ದರ್ಬಾರು ಇವತ್ತು. ಸಂತೆನೂ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬಂದು, ಅದರಲ್ಲೂ ನಮ್ಮ ಅಂಕೋಲಾದ ಸ್ಪೆಷಲ್ ಕರಿ ಶಾಡ್ ಅಂತೂ ಸಿಕ್ಕಾಪಟ್ಟೆ ಬಂದು ಈ ಸರ್ತಿ ಮಾವಿನ ಇದಕ್ಕೆ.
ಅದರ ವಾಸನೆಗೆ ನಂಗೆ ಹೊಟ್ಟೆ ತುಂಬ್ತು. ಮತ್ ನಾನ್ ಮಾವಿನ ಹಣ್ಣ್ ತಗೊಂಡಿಲ್ಲ. ಎಂತಕಂದ್ರೆ ಮನೇಲಿ ಫುಲ್ ಮಾವಿನ ಹಣ್ಣು ಆಗ್ತಾ ಇದ್ದು. ಹಂಗಾಗಿ ಪ್ಯಾಟೆ ಮಾವಿನ ಹಣ್ಣ್ ಬೇಡ ಅಂತ ಹೇಳಿ ತಗೊಂಡಿಲ್ಲ. ಸೊ ನಾನ್ ಬಸ್ ಸ್ಟ್ಯಾಂಡಿಂಗ್ ಬಪ್ಪನರ ಯಾವಾಗ ನಂಗೆ ಬಸ್ ಹೋಗ್ಬಿಟ್ಟಿದ್ದು. ಹಂಗಾಗಿ ಈಗ ಮಂಜಣ್ಣ ಟೆಂಪೋ ಎಲ್ಲಿದ್ದೋಳ್ ಹುಡುಕ್ತಾ ಇದ್ದೆ. ನಂಗ್ಳೂರಿಂಗ್ ಹೋಪು ಬಸ್ಸು 11:15 ರಿಂದ 11:15 ಒಳಗ್ ಹೋಗ್ತು. ಆದ್ರೆ ಮಂಜಣ್ಣ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಅಂದ್ರೆ 12 ಗಂಟೆಗೆ ಹೋಗ್ತಾ. ಹಂಗಾಗಿ ನನ್ಗೆ ಟೆಂಪೋ ಸಿಕ್ಕಿತ್ತು. ಟೆಂಪೋ ಹತ್ಕೊಂಡು ಊರ್ ಬದಿಗ್ ಹೊಂಟದ್ದು. ಕರೆಕ್ಟಾಗಿ 1 ಗಂಟೆ ಆಯ್ತು ಈಗ. ಇವಾಗ ಸ್ವಲ್ಪ ಬಿಸಿಲು ಬಂತಪ್ಪ. ಬೆಳಗ್ಗೆಯಿಂದ ಮೋಡ ಇದ್ದಿತ್ತು. ಇವಾಗ ಒಂಚೂರು ಬಿಸಿಲು ಬರ್ತಾ ಇದ್ದು. ಮನೆಯಿಂದ ಕಾಲ್ ಬಂತು ನನಗೆ ಅಮ್ಮಂದು. ಆಕಳು ಕರು ಹಾಕ್ಲಾಗ್ತಾ ಇದ್ದು, ಕರು ಹಾಕುವಂಗೆ ಅನಿಸ್ತಾ ಇದ್ದು. ಸೊ ಬೇಗ ಬಪ್ಪಲಾದ್ರೂ ಬಂದುಬಿಡು ಅಂತ ಹೇಳಿತ್ತ. ಅಮ್ಮ ಒಬ್ಬನೇ ಇತ್ತು ಮನೇಲಿ. ನಾನು ಹೋದರೆ ಎಂತ ಮಾಡ್ತಾ ಹೇಳೋದಕ್ಕಿಂತ ನಾವು ಒಬ್ಬ ಇದ್ದರೆ ಯಾರೋ ಒಬ್ಬ ಇದ್ದ ಅನ್ನೋಂಥರ ಒಂದು ಧೈರ್ಯ ಅಲ್ಲ. ಅಕಸ್ಮಾತ್ ಆಕ್ಳಿಗೆ ಏನಾದರೂ ಸಮಸ್ಯೆ ಆಗಿ ಎಮರ್ಜೆನ್ಸಿ ಡಾಕ್ಟ್ರ್ ಏನಾದರೂ ಕರೆಸುವಂಗೆಲ್ಲ ಆದರೆ ಹೇಳಿ ಅಮ್ಮಂಗೆ ಸ್ವಲ್ಪ ಹೆದರಿಕೆ, ಟೆನ್ಷನ್ ಆಗ್ತಿದ್ದಿತ್ತು. ಅದಕ್ಕೆ ಬ್ಯಾಗ್ ಬಾ ಅಂತ ಕಾಲ್ ಮಾಡಿತ್ತು. ಹಾಗಾಗಿ ಪೇಟೆ ಎಲ್ಲ ಎಲ್ಲೂ ಸುತ್ತೋದಕ್ಕೆ ಹೋಗಿದ್ನಿಲ್ಲ. ಇವತ್ತು ಸಂಡೇ ಮಾರ್ಕೆಟ್ ಇದ್ದಿತ್ತು. ಮತ್ತು ನನಗೂ ಒಂದಷ್ಟು ಸುಮಾರು ಕೆಲಸ ಇತ್ತು. ನಂಗೆ ಇವತ್ತು ಸಂಜೆ ತನಕ ಕೆಲಸ ಇದ್ದಿತ್ತು ಆ್ಯಕ್ಚುಲಿ. ಅದು ಯಾವುದು ಮಾಡದೆ ಇಂಟರ್ವ್ಯೂ ಒಂದು ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಮಂಜಣ್ಣನ ಟೆಂಪೋ ಹೊತ್ಕೊಂಡು ಬಂದದ್ದು. ಆಕಳು ಕರು ಹಾಕುತ್ತಿದ್ದು ಅಂಥ ಸಿಚುವೇಶನೆಲ್ಲ ಮನೇಲಿ ಇತ್ತು ಅಂತಂದರೆ, ಅಂದರೆ ಈ ಸುಮಾರು ದಿವಸದಿಂದ ನೋಡ್ತಾ ಇರ್ತೀವ. ಈಗ ಆಕಳು ಕರು ಹಾಕ್ತಾ ಇದ್ದು ಅಂತಂದಾಗ ನಮ್ಗೆ ಅಲ್ಲಿದ್ದರೂ ಒಂಥರ ಟೆನ್ಷನ್ ಆಗ್ತಾ ಇತ್ತು. ಮನೇಲಿ ಅಮ್ಮ ಒಬ್ಬನೇ ಇದ್ದು ಹಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾ ಏನೋ ಔಷಧಿ ಎಲ್ಲ ಕೊಡೋದಿರ್ತಲ್ದ ಆಕಳಿಗೆ. ಮತ್ತು ಏನಾದರೂ ಒಂಚೂರು ಎಮರ್ಜೆನ್ಸಿ ಆಯ್ತು, ಡಾಕ್ಟ್ರನ್ನೆಲ್ಲ ಕರ್ಸುವಂಗಾಯ್ತು, ಅಥವಾ ಅದ್ರ ಒಬ್ಬನ ಹತ್ರ ಆಗ್ತಾ ಇಲ್ಲ ಅಂತಂದ್ರಲ್ಲ, ಹೆಲ್ಪಿಗೆ ಯಾರಾದರೂ ಒಬ್ಬ ಇರೋಕ್ಕಾಗ್ತು ಮನೇಲಿ. ಹಂಗಾಗಿ ಮತ್ತು ಉಳಿದ ಕೆಲಸ ಎಲ್ಲ ಪೋಸ್ಟ್ಪೋನ್ ಮಾಡಿ ನಾನು ಮನೆಗೆ ವಾಪಸ್ ಹೊರಟ್ಬಿಟ್ಟೆ. ನೋಡುವ ಆಕಳು ಏನು ಕರು ಹಾಕಿತ್ತು, ಕರು ಹೆಂಗಿದ್ದೋಳಿ ಸಾಧ್ಯ ಆದರೂ ತಿಳಿಸುತ್ತೆ. ಓಕೆ. ಭತ್ತ ಸೀದಾ ಕೊಟ್ಟಿಗೆಗೆ ಬಂದು ಹೇಳತ್ತೆ. ಅಂತಂದ್ರೆ ನಂಗೆ ಅಷ್ಟು ಟೆನ್ಷನ್ ಆಯ್ಕೊಂಡಿದ್ದಿತ್ತು. ಕರು ಹಾಕಿದ್ದು ಆಕಳು ಯಾವ ಕರು ಅಂತೆಲ್ಲ ನೋಡಿದ್ನಲ್ಲ ನಾನು. ಅಂತಕಂದ್ರೆ ಅಮ್ಮ ಇದ್ದಿತ್ತಲೆ ಕೊಟ್ಟಿಗೆ ಹತ್ರ. ಸೊ ಮನೆ ಹತ್ರ ಹೋಗ್ತಿ, ಈಗ ಮನೆಗೆ ಹೋಗಿ ನೋಡ್ತೆ ಯಾವ ಕರು, ಎಂಥ ಕರು, ಹೆಂಗೆ ಕರು ಹಾಕಿತ್ತು. ನಂಗೆ ರಾಶಿ ಕೇಳೋದಿತ್ತು, ಕತೆ ಕೇಳೋದಿತ್ತು. ಏನು ತೊಂದರೆ ಆಗದೆ ಕರು ಹಾಕಿತ್ತು ಆಕಳು. ದೇವ್ರ ದಯೆ. ನಮ್ಮನೆ ಅಮ್ಮಂತೂ ಯಾವ್ಯಾವ ದೇವ್ರಿಗೆ ಹೇಳ್ಕೆಯಿಂದನೇ ಹೋಗ್ಕೊಂಡು ನೋಡ ಲೀಸ್ಟ್ ಎಷ್ಟು ದೇವ್ರಿಗೆ ಹೇಳ್ಕೆಂದೆ, ಏನೇನು ಪ್ರೋಗ್ರಾಮ್ಸ್ ಇದ್ದು ಇನ್ನು ಮುಂದೆ ಹೇಳಿ. ಸೊ ಏನು ತೊಂದರೆ ಆಗದೆ ಕರು ಹಾಕಿತ್ತಲ್ಲ, ಅದು ಒಂಥರ ಖುಷಿ ಆಯ್ತು. ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದೆ, ಯಾವ ಕರು ಹಾಕ್ತಾನೆ ಆಕಳೋಳೆ. ಸೊ ಇವಾಗ ಕಪ್ಪಿದ್ದು ಕರು. ಆಕಳು ಸ್ವಲ್ಪ ಕಪ್ಪನೆಯ ಕೆಂಚಿತ್ತು ಆಕಳು. ಕರು ಫುಲ್ ಕಪ್ಪಿದ್ದಪ್ಪ. ನೋಡ್ತಿ ಕಡೆಗೆ ಹೇಳತ್ತೆ ಎಂಥ ಕರು ಹೊಳಿ. ನಮ್ಮನೆ ಅಮ್ಮ ಹೆಣ್ಕರು ಹುಟ್ಲಿ ಹೇಳಿ ಚಂದ್ಗುಳಿಲೆಲ್ಲ ಹೇಳಿಕೆ ಮಾಡ್ಕೊಂಡು ಬಂದಿತ್ತಡ. ಬಟ್ ಫೇಲ್ಡ್. ಗಂಡು ಕರು ಹುಟ್ಟಿದ್ದು. ಏನೂ ತೊಂದರೆ ಇಲ್ಲ. ಹೆಣ್ಕರು ಆದಿದ್ರೆ ಒಂದು ಸ್ವಲ್ಪ ಮತ್ತೆ ಪೀಳಿಗೆ ಆಗ್ತು ಅಂತ ಹೇಳಲಾಗ್ತಿತ್ತಲ್ಲ, ಅದಕ್ಕೆ ಹೆಣ್ಕರು ಬೇಕೊಳ್ಳೋ ಆಸೆ. ಗಂಡು ಕರು ಹುಟ್ಟಿದ್ದು. ಇರಲಿ, ಯಾವ ಕರು ಆದರೂ ಆಕಳು ಆರೋಗ್ಯವಾಗಿದ್ದರೆ ಅದೇ ದೊಡ್ಡದು. ಅಂತಂದರೆ ಆಕಳು ಹಿಂಗೆ ಆರಾಮಿಲ್ಲದಂಗೆ ಆಗೋದ್ರೆಲ್ಲ ತುಂಬ ಕಷ್ಟ ಇದ್ದಿತ್ತು. ಹಂಗೇನಾಯಿದ್ಲೆ ಗಂಡು ಕರು ಆದರೂ ಆಗ್ತು. ಸ್ವಲ್ಪ ಬಿಳಿ ಕಪ್ಪು ಥರದಿದ್ದು ಕರು. ನೋಡೋದಕ್ಕೊಂಥರ ಚಂದ ಇದ್ದು. ಅಡ್ಡಿಲ್ಲ. ಹಂಗಾದ್ರೆ ನಾವು ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಪ್ಪ ಅಂತ ಹೇಳ್ತಾ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಇವತ್ತಿನ ದಿನದ ಅಪ್ಡೇಟನ್ನು ನಿಮ್ಗೆ ಕೊಟ್ಟಿದ್ದೆ ಅಂತ ಹೇಳ್ತಾ, ಯಾರು ಇಲ್ಲಿ ತನಕ ನೋಡಿದ್ರೋ ಎಲ್ಲೋಕ್ಕೂ ಥ್ಯಾಂಕ್ ಯು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರೆಯಡಿ. ನಿಂಗಳ ಒಂದೊಂದು ಲೈಕು ಮತ್ತು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಉತ್ಸಾಹ ಕೊಡ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.